ಬೆಂಗಳೂರು ಮಹಾನಗರ ಪಾಲಿಕೆಯ ಶಾಲಾ ಮಕ್ಕಳು ಅಭಿನಯಿಸುವ ನೃತ್ಯ ರೂಪಕ ಅರಿವೆ ಅಂಬೇಡ್ಕರ್. ನಿರ್ದೇಶನ ಮಾಲತೇಶ ಬಡಿಗೇರ. ನೃತ್ಯ ಸಂಯೋಜನೆ ಛಾಯಾ ಭಾರ್ಗವಿ. ಏಪ್ರಿಲ್ 14ರಂದು ರಾಮ್ಜಿ ಹಾಗೂ ಭೀಮಾಬಾಯಿ ದಂಪತಿಗಳ 14ನೇ ಮಗುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದರು. ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲೊಬ್ಬರಾಗಿದ್ದ ಅವರು ನಡೆಸಿದ ಅಧ್ಯಯನ, ಚಿಂತನೆ, ಹೋರಾಟಗಳನ್ನು ಗಮನಿಸಿದಾಗ ಅಂಬೇಡ್ಕರ್ ಅವರ ಮಹತ್ವದ ಅರಿವಾಗುತ್ತದೆ. ಸಮಾಜದ ಶೋಷಿತ ವರ್ಗಗಳ ಬಗ್ಗೆ ಅವರು ತೋರಿದ ಕಾಳಜಿ ಅನುಪಮವಾದುದು. ಅಸ್ಪೃಶ್ಯತೆ ಹಾಗೂ ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದ ಮಹಾನ್ ಚೇತನ ಅಂಬೇಡ್ಕರ್ ಅವರು. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ, ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ, ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ, ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿಯಿದೆ. ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ, ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ, ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ, ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಣಿನ ಕಥೆಗಾರ, ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಣಿನ ಕಥೆಗಾರ, ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೋರ ದನಿಯಾದೆ, ಉರಿ ಬಿಸಿಲಲ್ಲಿ ದಣಿದವರಿಗೆ ನೀರಿನ ಹನಿಯಾದೆ. ಬರಗಾಲದ ಸ್ಥಿತಿ ಇರೋದ್ರಿಂದ ಮುನ್ಸಿಪಲ್ ಸರ್ಕಾರದವರು ಸೌದರ ಕೆರೆಯನ್ನ ಸಾರ್ವಜನಿಕ ಕೆರೆ ಅಂತ ಘೋಷಿಸಿ ಆ ಕೆರೆಯ ನೀರನ್ನ ಎಲ್ಲ ಜಾತಿ ಧರ್ಮದವರು ಬಳಸಬಹುದು ಅಂತ ತೀರ್ಪು ಹೊರಡಿಸಿದ್ದಾರೆ. ಕೇಳಪ್ಪ ಕೆರೆ ಎಲೆ 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 ಗಂಗೆ ಕೇಳದೆ ನಿನಗೆ, ಎಲೆ 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 ಗಂಗೆ ಕೇಳದೆ ನಿನಗೆ, ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ, ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಒಡನಾಡಿಗಳೇ, ಮಹಾಡಿನ ಜನರಿಗೆ ಕುಡಿಯುವ ನೀರಿನ ಕ್ಷಾಮ ಇದೆ. ಅದಕ್ಕಾಗಿ
ಚೌಡಾರ್ ಕೆರೆಯನ್ನು ಸಾರ್ವಜನಿಕವಾಗಿ ಬಳಸಲು ಅವಕಾಶ ಕೊಡಬೇಕು ಅಂತ ಮುನ್ಸಿಪಲ್ ಕಾರ್ಪೊರೇಷನ್ ಫರ್ಮಾನ್ ಹೊರಡಿಸಿದೆ. ಆದರೆ ಕೆಳಜಾತಿಯ ಜನರು ನೀರು ಮುಟ್ಟಿದ್ರೆ ನೀರು ಕಲುಷಿತವಾಗತ್ತೆ ಅಂತ ಇವರು ನೀರು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ನೀರಿಲ್ಲ ಅಂತ 12 ಕಿಲೋಮೀಟರ್ ದೂರ ನೀರು ಹುಡುಕಿಕೊಂಡು ಹೋದ ನಮ್ಮ ತಂಗಿಯೊಬ್ಳು ಬಿಸಿಲಿನ ತಾಪಕ್ಕೆ ಸತ್ತು ಹೋಗಿದ್ದಾಳೆ. ಇದು ಯಾವ ನ್ಯಾಯ? ಅದಕ್ಕೆ ನಾವೆಲ್ಲರೂ ಆ ಕೆರೆಗೆ ನುಗ್ಗಿ ನೀರು ಕುಡಿದು ಈ ಅನಿಷ್ಟ ನಿಯಮವನ್ನ ಮುರಿಯೋಣ. ಬನ್ನಿ. ಹೊಟ್ಟೆ ಬಟ್ಟೆ ಕಟ್ಟಿ ಕುಡಿದೋರಾದ ಬಿಸಿಲವರಿಗೆ ನೀರಿನ ಹನಿಯಾರೆ ಎಂದರೆ ದಯಲು ನಿನ ಕಣ್ಣೀರ ಕಥೆ ಇದೆ. ಆ ಕಥೆಯು ಸ್ವಾಭಿಮಾನದ ಅದು ಕಣ್ಣು ಕಲಿಸಿದೆ. ಎಂದರೆ ದಯಲು ನಿನ ಕಣ್ಣೀರ ಕಥೆ ಇದೆ. ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಸರಿದೆ. ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ. ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ದೇಶದ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿದ್ದಾಗ ಅಂಬೇಡ್ಕರ್ ಅವರು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಯಾಗದೆ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲವೆಂದು ಹಿಂದೂ ಕೋಡ್ ಬಿಲ್ ಕಾನೂನನ್ನು ಸರ್ಕಾರದ ಮುಂದಿಟ್ಟರು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕು, ಆಸ್ತಿಯಲ್ಲಿ ಹಕ್ಕು, ವಿಚ್ಛೇದನದ ಹಕ್ಕು ನೀಡಬೇಕೆಂದು ಸಲ್ಲಿಸಿದ ಬಿಲ್ ಅಂದು ಪಾಸಾಗಲಿಲ್ಲ. ಆದರೆ ಹಂತ ಹಂತವಾಗಿ ಭಾರತದ ಸಂವಿಧಾನದಲ್ಲಿ ಮಹಿಳಾ ಹಕ್ಕುಗಳ ಅಳವಡಿಕೆಯಾಗಿದೆ. ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ. ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ. ಪೆರಿಯಾರರು ಕಂಡ ಕನಸುಗಳ ಬೇರಾದೆ. ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ. ಪೆರಿಯಾರರು ಕಂಡ ಕನಸುಗಳ ಬೇರಾದೆ. ಎಂದರೆ ದಯಲು ನಿನ ಕಣ್ಣೀರ ಕಥೆ ಇದೆ. ಗಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ. ಎಂದರೆ ದಯಲು ನಿನ ಕಣ್ಣೀರ ಕಥೆ ಇದೆ. ಗಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಸರಿದೆ. ಒಡನಾಡಿಗಳೇ, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ. ಇನ್ನೂ ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ನಮ್ಮ ಪ್ರಜಾ ಸಮತ್ವ, ಡೆಮಾಕ್ರಸಿ. ಆಧುನಿಕ ಭಾರತದ ನಿರ್ಮಾಣ ಮತ್ತು ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ ಹೊಂದಿದ್ದ ಅಂಬೇಡ್ಕರ್ ಅವರು ಜಾತ್ಯತೀತ ಸಮಾಜ, ಎಲ್ಲರೂ ಸರಿಸಮಾನರೆಂಬ ಮೂಲ ಮಂತ್ರವನ್ನ ಭಾರತದ ಸಂವಿಧಾನದ ಪುಟ ಪುಟಗಳಲ್ಲಿ ನಮೂದಿಸಿದರು. ಎಲ್ಲರ ಹೃದಯದಲ್ಲಿ ಅಂಬೇಡ್ಕರ್ ದೀವಿಗೆಯಾಗಿದ್ದಾರೆ. ಜೈ ಭೀಮ್.